ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಫೈರ್ ಬ್ರ್ಯಾಂಡ್ ಅರ್ನಾಬ್ ಗೋಸ್ವಾಮಿಯವರ ಮೇಲೆ ಕಾಂಗ್ರೆಸ್ ಪಕ್ಷ ಮಾನನಷ್ಟ ಮೊಕದ್ದಮೆಯನ್ನು ಹೇರಿದೆ. ಅರ್ನಾಬ್ ಗೋಸ್ವಾಮಿ ಒಬ್ಬರೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ವಕ್ತಾರರಾದಂಥ ಅಮಿತ್ ಮಾಳವೀಯ ಮತ್ತು ಅರ್ನಾಬ್ ಗೋಸ್ವಾಮಿ ಇಬ್ಬರ ಮೇಲೆ ಕೇಸ್ ಹಾಕಲಾಗಿದೆ. ಯಾವ ವಿಷಯಕ್ಕೆ ಕೇಸ್ ಹಾಕಲಾಗಿದೆ? ಅರ್ನಾಬ್ ಗೋಸ್ವಾಮಿ ಅವರು ತಮ್ಮ ರಿಪಬ್ಲಿಕ್ ಟಿವಿಯಲ್ಲಿ ಕಾಂಗ್ರೆಸ್ನ ಕಚೇರಿ ಟರ್ಕಿಯಲ್ಲಿದೆ ಅನ್ನುವಂಥ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಅಲ್ಲಿ ಒಂದು ಕಚೇರಿಯನ್ನು ತೋರಿಸ್ತಾರೆ. ಇದು ಸುಳ್ಳು ಸುದ್ದಿಯನ್ನು ನೀವು ಹಬ್ಬಿಸ್ತಾ ಇದ್ದೀರಿ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಹಾಕಿರುವಂಥ ಕೇಸು. ಮೊದಲನೇದಾಗಿ ಕೇಸ್ ಹಾಕಿದ್ದು ಎಲ್ಲಿ ಅಂತ ಕೇಳಬೇಕು ನೀವು. ಇವರು ಕೇಸ್ ಹಾಕಿದ್ದು ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ. ಮಜಾ ಅಂದರೆ ಅರ್ನಾಬ್ ಗೋಸ್ವಾಮಿ ಇರೋದು ಮುಂಬೈನಲ್ಲಿ, ಅವ್ರ ಸ್ಟುಡಿಯೋ ಇರೋದು ಮುಂಬೈನಲ್ಲಿ, ಅಮಿತ್ ಮಾಳವೀಯ ಇರೋದು ದಿಲ್ಲಿಯಲ್ಲಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಮುತ್ಯ ಎಲ್ಲ ಇರೋದು ದಿಲ್ಲಿಯಲ್ಲಿ, ಮೊಕದ್ದಮೆ ಮಾತ್ರ ಬೆಂಗಳೂರಿನಲ್ಲಿ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಸಿನ ಆಡಳಿತವಿದೆ. ಕೇಸನ್ನು ಅಲ್ಲಿ ಹಾಕಿದರೆ ತಮಗೆ ಹೇಗೆ ಬೇಕೋ ಅನುಕೂಲಕರವಾಗಿ ಅದನ್ನು ಪರಿಣಮಿಸಿಕೊಳ್ಳಬಹುದು, ಅದನ್ನು ಬಳಸಿಕೊಳ್ಳಬಹುದು ಅಥವಾ ದುರ್ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂಥ ಕಾರಣಕ್ಕೋಸ್ಕರ. ಹಾಗಾದರೆ ಅರ್ನಾಬ್ ಗೋಸ್ವಾಮಿ ಅವರು ಸುಳ್ಳು ಸುದ್ದಿಯನ್ನೇನಾದರೂ ಹಾಕಿದ್ರಾ? ಅರ್ನಾಬ್ ಗೋಸ್ವಾಮಿ ಅವರು ಕಾಂಗ್ರೆಸ್ ಸೆಂಟರ್ ಅಂತ ಟರ್ಕಿಯಲ್ಲಿದ್ದದ್ದನ್ನು, ಇಸ್ತಾನ್ಬುಲ್ನಲ್ಲಿದ್ದದ್ದನ್ನು ಕಾಂಗ್ರೆಸ್ ಕಚೇರಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಸರಿ ಇಲ್ಲ, ಅದರ ಸತ್ಯಾಸತ್ಯತೆಯನ್ನು ನೋಡಿದ ಮೇಲೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಪ್ರಶ್ನೆ ಅದಲ್ಲ. ಒಬ್ಬ ಪತ್ರಕರ್ತನ ಮೇಲೆ ಮಾನನಷ್ಟ ಮೊಕದ್ದಮೆಗಳು ಸ್ವಾಭಾವಿಕವಾಗಿ ಇದ್ದೇ ಇರ್ತವೆ. ಅವನ್ನ ಲವ್ ಲೆಟರ್ ಅಂತ ಕರೀತಾರೆ. ಒಬ್ಬ ಪತ್ರಕರ್ತನಿಗೆ ಮಾನನಷ್ಟ ಮೊಕದ್ದಮೆಗಳೇ ಇಲ್ಲದೆ ಹೋದರೆ ಆತ ಪತ್ರಕರ್ತನೇ ಅಲ್ಲ ಅಂತ, ಅದು ಮಾನದಂಡ, ಕನಿಷ್ಠ ಮಾನದಂಡ. ಅದ್ರ ಬಗ್ಗೆ ಯಾವ ಪತ್ರಕರ್ತನೂ ಹೆದರ್ಕೊಳ್ಳೋದಿಲ್ಲ. ಅದೇನು ಗಲ್ಲು ಶಿಕ್ಷೆ ಹಾಕುವಂಥ ವಿಚಾರವೂ ಅಲ್ಲ. ಏಕೆಂದರೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಮೇಲೆ ಈ ರೀತಿಯಾದಂಥ 10-15 ಮಾನನಷ್ಟ ಮೊಕದ್ದಮೆಗಳಿದ್ದಾವೆ. 10 ಬಾರಿ ಅವರು ಹೋಗಿ ಕೋರ್ಟಿಗೆ ಹಾಜರಾಗಿದ್ದಾರೆ. ಒಂದು ಸಲ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ. ನಿಮ್ಮ ಸುಪ್ರೀಂ ಕೋರ್ಟಿನ ಹೆಸರನ್ನು ಉಲ್ಲೇಖ ಮಾಡಿ ನಾನು ಹೇಳಿದ ತಪ್ಪಾಗಿದೆ, ನಂದು, ನನ್ನ ಕ್ಷಮಿಸಿ ಅಂತ ಬರವಣಿಗೆಯಲ್ಲಿ ಬರೆದು ಕೊಟ್ಟಿದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಅರ್ನಾಬ್ ಗೋಸ್ವಾಮಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಅಂತ ನಾನು ಹೇಳೋದಿಲ್ಲ. ಆದರೆ ಟರ್ಕಿಯಲ್ಲಿ ಕಾಂಗ್ರೆಸ್ ಕಚೇರಿ ಇದೆಯಾ ಇಲ್ವಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ಸಿನವರು ಜಾರಿ ಕೊಡ್ತಾರೆ. ಯಾಕೆ? ಅರ್ನಾಬ್ ಗೋಸ್ವಾಮಿ ತೋರಿಸಿದ ಫೋಟೋ ಕಾಂಗ್ರೆಸ್ ಕಚೇರಿ ಇಲ್ಲದೇ ಇರಬಹುದು. ಅದು ಕಾಂಗ್ರೆಸ್ ಸೆಂಟರ್ ಅಂತ ಅಲ್ಲೇನೋ ಮಾಡಿದ್ದಾರೆ, ಅದು ಬೇರೆ ಕಚೇರಿ, ಇವ್ರದಲ್ಲ ಅದು. ಟರ್ಕಿಯಲ್ಲಿ ನಿಮ್ಮ ಕಚೇರಿಗಳಿದಾವೆ, ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಲಿಕ್ಕೆ ತಡಬಡಾಯಿಸುವುದು ಯಾಕೆ? ಒಂದನೇದು. ಎರಡನೇದು, ಒಂದು ಪತ್ರಿಕಾಗೋಷ್ಠಿ ನಡೆಯುವ ಸಂದರ್ಭದಲ್ಲಿ ಈ ಕಡೆ ಜಯರಾಮ್ ರಮೇಶ್ ಕರಟಕ ಕೂತಿದ್ದಾರೆ, ಈ ಕಡೆ ಪವನ್ ಖೇಡಾ ಕೂತಿದ್ದಾರೆ. ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ? ಟರ್ಕಿಯನ್ನು ಬೈಕಾಟ್ ಮಾಡ್ತಾ ಇದೆ ಭಾರತ, ಇಲ್ಲಿಯ ಜನ ಅಲ್ಲಿಗೆ ಪ್ರವಾಸೋದ್ಯಮಕ್ಕೆ ಹೋಗಲ್ಲ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ, ಅವರ ವಸ್ತುಗಳನ್ನು ನಾವು ಆಮದು ಮಾಡೋದಿಲ್ಲ ಇನ್ನು ಮುಂದೆ ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಇದರ ಕುರಿತಾಗಿ ಕಾಂಗ್ರೆಸ್ಸಿನ ನಿಲುವೇನು ಅಂತ ಜಯರಾಮ್ ರಮೇಶ್ ಕೇಳ್ತಾರೆ. ಎಲ್ಲ ವಿಷಯದ ಬಗ್ಗೆ ಈತ ಸರ್ವಜ್ಞ. ಯಾರು? ಜಯರಾಮ್ ರಮೇಶು. ಆತ ಮಾತನಾಡಲಾರದ ವಿಚಾರಗಳೇ ಇಲ್ಲ. ವಿದೇಶಾಂಗದ ಬಗ್ಗೆ ಮಾತಾಡ್ತಾರೆ, ವಿಜ್ಞಾನದ ಬಗ್ಗೆ ಮಾತಾಡ್ತಾರೆ, ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಮೋದಿ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಈ ವಿಷಯ ಬಂದಾಗ ಮೈಕನ್ನು ಪಕ್ಕದಲ್ಲಿ ಸರಿಸ್ತಾರೆ. ಯಾರ ಹತ್ರ? ಪವನ್ ಖೇರಾ ಹತ್ರ. ಪವನ್ ಖೇರಾ ಮತ್ತೆ ಈ ಕಡೆ ಜಯರಾಮ್ ರಮೇಶ್ ಹತ್ರ ಸರಿಸ್ತಾರೆ. ಮತ್ತೆ ಜಯರಾಮ್ ರಮೇಶ್ ಪವನ್ ಖೇರಾ ಹತ್ರ. ಕೊನೆಗೆ ಇದ್ರ ಕುರಿತು ನಾವು ಪಕ್ಷದಲ್ಲಿ ಮಾತನಾಡಿ ನಿಮಗೆ ತಿಳಿಸ್ತೀವಿ. ಹಾಗಾದರೆ ಟರ್ಕಿಯ ಜೊತೆ ಇವರ ಸ್ನೇಹ ಏನು ಅಂತ ನನ್ನ ಪ್ರಶ್ನೆ. ಒಂದು ವಿಷಯದ ಕುರಿತು ನೀವು ಇಷ್ಟೆಲ್ಲ ಮುಜುಗರಕ್ಕೊಳಗಾಗ್ತೀರಿ, ಗಲಿಬಿಲಿಗೊಳಗಾಗ್ತೀರಿ ಅಂತಂದರೆ ಇದರ ಹಿಂದೆ ಏನೋ ಉದ್ದೇಶ ಇರಬೇಕಲ್ವಾ? ಈಗಾಗಲೇ ಇರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ಸಿನ ಅಳಿಯನಾದಂಥ ರಾಬರ್ಟ್ ವಾಡ್ರಾ ಟರ್ಕಿನಲ್ಲಿ ವ್ಯವಹಾರಗಳನ್ನ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಕಡೆ ಬೊಂಬಾಟಾಗ್ತಾ ಇದೆ. ಹಾಗೇನಾದರೂ ಇದ್ದ ಸಂದರ್ಭದಲ್ಲಿ ನಿಮಗೇನಾದರೂ ಗಲಭೀಲಿ ಆಗ್ತಾ ಇದೆಯಾ ಜಯರಾಮ್ ರಮೇಶ್ ಅವರೇ? ಅದನ್ನು ನೀವು ಸ್ಪಷ್ಟಪಡಿಸಬೇಕು. ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಅವಮಾನ ಆಗಿದೆ ಅಂತಾದರೆ, ಕಾಂಗ್ರೆಸ್ಸಿಗೆ ಕೇವಲ ಟರ್ಕಿಯಲ್ಲಿ ನಿಮ್ಮ ಕಚೇರಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವೇ ಅವಮಾನ ಆಗಿದೆ ಅಂತ ಅನ್ನೋದಾದರೆ, ರಾಹುಲ್ ಗಾಂಧಿ ನೀವು ಈ ದೇಶದ ಪ್ರಜೆಯೇ ಅಲ್ಲ ಅಂತ ನಿಮ್ಮ ಮೇಲೆ ಕೇಸ್ ಹಾಕಲಾಗಿದೆ. ನೀವು ಬ್ರಿಟಿಷ್ ಪ್ರಜೆ ಆಗಿರ್ಬೋದು, ಅಥವಾ ಇಟಲಿಯ ಪ್ರಜೆ ಆಗಿರ್ಬೋದು, ಅಥವಾ ದ್ವಿಪೌರತ್ವವನ್ನು ಇಟ್ಕೊಂಡು 2 ಪಾಸ್ಪೋರ್ಟ್ ಇಟ್ಕೊಂಡಿರ್ಬೋದು. ಅದು ಭಾರತದಲ್ಲಿ ಅವಕಾಶ ಇಲ್ಲ ಅದಕ್ಕೆ. ಹಾಗಿರಬಹುದು.
ಅಂತ ಆರೋಪ ಮಾಡಿದ ಸಂದರ್ಭದಲ್ಲಿ, ಅದು ಪತ್ರಿಕೆಗಳಲ್ಲಿ ಪ್ರಕಟಣೆಯಾದ ಸಂದರ್ಭದಲ್ಲಿ ಮತ್ತು ಅದರ ಕುರಿತು ವಿಚಾರಣೆ ನಡೆದ ಸಂದರ್ಭದಲ್ಲಿ ಯಾವುದೋ ಅರ್ನಾಬ್ ಗೋಸ್ವಾಮಿ ಶೋನಲ್ಲಿ ಪಾಸಿಂಗ್ ಶಾಟ್ನಲ್ಲಿ ಬಂದು ಹೋಗೋ ವಿಚಾರಕ್ಕಿಂತ ಹೆಚ್ಚಾಗಿ ಜನರ ಭಿತ್ತಿಯಲ್ಲಿ ಅಚ್ಚಳಿಯದೆ ಉಳಿಯೋ ವಿಚಾರ ಪ್ರತಿಯೊಬ್ಬರು ನಮ್ಮ ಸಾಮಾಜಿಕ ಪರಿವಾರ ಸದಸ್ಯರು ಕೇಳ್ತಾರೆ. ರಾಹುಲ್ ಗಾಂಧಿ ಯಾವ ದೇಶದವರು, ಅವರು ಭಾರತೀಯನಾ ಅಥವಾ ಬ್ರಿಟಿಷ್ ಪ್ರಜೆಯ, ಸ್ವಲ್ಪ ನಮ್ಗೆ ಸ್ಪಷ್ಟಪಡಿಸಿ ಅಂತ ಕೇಳ್ತಾರೆ. ಆ ಕೋರ್ಟ್ ಕೇಸ್ ಏನಾಯಿತು, ಅಲಹಾಬಾದ್ ಲಖನೌ ಬೆಂಚಲ್ಲಿ ಇತ್ತಲ್ಲ, ಏನಾಯಿತು ಅಂತ ಕೇಳ್ತಾರೆ. ದಿಲ್ಲಿ ಹೈಕೋರ್ಟ್ ಇತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳ್ತಾರೆ. ಆವಾಗ ಇವ್ರಿಗೆ ಅವಮಾನ ಆಗೋದಿಲ್ವಾ ರಾಹುಲ್ ಗಾಂಧಿಗೆ? ಅದ್ರ ಕುರಿತು ಮಾನನಷ್ಟ ಮೊಕದ್ದಮೆ ಹಾಕಲಿ ಅಥವಾ ಅದ್ರ ಕುರಿತು ಸ್ಪಷ್ಟೀಕರಣ ಕೊಡಲಿ. ನನಗೆ ಅನಗತ್ಯವಾಗಿ ನಾನು ಭಾರತದ ಪ್ರಜೆಯೇ ಅಲ್ಲ ಅಂತ ಹೇಳ್ತಾ ಇದ್ದೀರಿ, ನನಗೆ ಮಾಡಿದಂಥ ಅತಿ ದೊಡ್ಡದಾದಂಥ ಅವಮಾನ ಇದು, ನನಗೆ ಆ ರೀತಿ ಹೆಂಗೆ ನೀವು ಆರೋಪಿಸಿದಿರಿ ಅಂತ ಹಾಕಲಿ. ಕೇವಲ ಕಾಂಗ್ರೆಸ್ ಕಚೇರಿ ಇದೆ ಟರ್ಕಿಲಿ ಅಂದದಕ್ಕೆ ನಿಮ್ಗೆ ಇಷ್ಟು ಮುಜುಗರ ಆಗೋದಾದರೆ, ಅವಮಾನ ಆಗೋದಾದರೆ, ನೀವು ಭಾರತೀಯನೇ ಅಲ್ಲ ಅಂದರೆ ಇನ್ನೆಷ್ಟು ಅವಮಾನ ಆಗ್ಬೇಕು ನಿಮಗೆ? ಇದ್ರ ಬಗ್ಗೆ ರಾಹುಲ್ ಗಾಂಧಿ ತುಟಿ ಪಿಟಕ್ಕೆ ಅನ್ನೋದಿಲ್ಲ. ಇನ್ನೊಂದು ಘಟನೆ ಹೇಳ್ತೀನಿ. ಫೆಬ್ರವರಿ 2019 ಪುಲ್ವಾಮಾದ್ದು ಬಾಂಬ್ ಸ್ಫೋಟ ಆಯಿತು. ನಮ್ಮ 40 ಸೈನಿಕರು ಹುತಾತ್ಮರಾದವರು, ತಮಗೆಲ್ಲ ಗೊತ್ತಿರೋ ವಿಚಾರ. ಅದಾದಮೇಲೆ ಬಾಲಾಕೋಟ್ ಸ್ಟ್ರೈಕ್ ಮಾಡಿದರು ನರೇಂದ್ರ ಮೋದಿ, ತಮಗೆಲ್ಲ ಗೊತ್ತಿದೆ. ಇದಕ್ಕೆ ಬರೋಬ್ಬರಿ 1 ತಿಂಗಳ ಮುಂಚೆ ರಾಹುಲ್ ಗಾಂಧಿಯವರು ಈಗೇನು ಫೀಲ್ಡ್ ಮಾರ್ಷಲ್ ಆಗಿದ್ದಾನಲ್ಲ, ಫೀಲ್ಡ್ ಮಾರ್ಷಲ್ಲು ಮುಲ್ಲಾ ಮುನೀರು, ಈತ DG ಆಗಿದ್ದ ISIನಲ್ಲಿ, ಅಂದರೆ ಪಾಕಿಸ್ತಾನದ ಬೇಹುಗಾರಿಕಾ ದಳದಲ್ಲಿ ಆತ DG ಆಗಿದ್ದ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಆತನನ್ನು 3 ಸಲ ಭೇಟಿಯಾಗಿದ್ದರು. ಸೇಫ್ ರೂಮ್ನಲ್ಲಿ 3 ಸಲ, ಸೀಕ್ರೆಟ್ ರೂಮ್ ಅಂತಾರೆ, ಸೀಕ್ರೆಟ್ ರೂಮಲ್ಲಿ ಆಸಿಮ್ ಮುನೀರ್ನ 3 ಸಲ ಭೇಟಿಯಾಗಿದ್ದರು ಅಂತ ಗೌರವ್ ಪ್ರಧಾನ್, ಯಾವ ಗೌರವ್ ಪ್ರಧಾನ್ 56 ದೇಶಗಳಲ್ಲಿ ನೆಟ್ವರ್ಕ್ ಇರುವ ಮನುಷ್ಯ, ಡಿಫೆನ್ಸ್ ಅನಲಿಸ್ಟು, ಈ ದೇಶದಲ್ಲಿ ಈತನ ಮಾತಿಗೆ ಅತ್ಯಂತ ಬೆಲೆ ಇರೋ ವ್ಯಕ್ತಿ. ಸ್ವತಃ ನರೇಂದ್ರ ಮೋದಿ ಅವರ ಟ್ವಿಟರ್ ಅಕೌಂಟ್ ಕೂಡ ಅದನ್ನು ಫಾಲೋ ಮಾಡುತ್ತೆ. ಗೌರವ್ ಪ್ರಧಾನ್ ಹೇಳಿಕೆಯನ್ನು ನರೇಂದ್ರ ಮೋದಿ ಅವರು ಫಾಲೋ ಮಾಡ್ತಾರೆ ಟ್ವಿಟರ್ ಹ್ಯಾಂಡಲ್ನಲ್ಲಿ, ಅಂದರೆ ಆತ ಯಾವ ರೀತಿಯ ಬೆಲೆ ಬಾಳುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ. ಆತ ಗೌರವ್ ಪ್ರಧಾನ್ ಈತನ ಮೇಲೆ ಅಲಿಗೇಷನ್ ಮಾಡಿದ್ದಾನೆ. ಯಾರ ಮೇಲೆ? ರಾಹುಲ್ ಗಾಂಧಿ ಮೇಲೆ. ರಾಹುಲ್ ಗಾಂಧಿ ಪುಲ್ವಾಮಾ ಅಟ್ಯಾಕ್ಗಿಂತ ಮುಂಚೆ DG ISI ಆಗಿದ್ದಂಥ ಆಸಿಮ್ ಮುನೀರ್ನ ಸೀಕ್ರೆಟ್ ರೂಮಲ್ಲಿ ಭೇಟಿಯಾಗಿದ್ದರು. ಇದರ ಕುರಿತು ಅವರು ಸ್ಪಷ್ಟೀಕರಣ ಕೊಡಲಿ ಅಂತ. ಇದು ದೇಶದ್ರೋಹದ ಕೆಲಸ. ಈ ರೀತಿ ಆರೋಪ ಮಾಡಿದಂಥ ವ್ಯಕ್ತಿಯನ್ನು ಬಿಡಲೇಬಾರ್ದು. ಇವರನ್ನು ಮಾನನಷ್ಟ ಮೊಕದ್ದಮೆ ಹಾಕಿ ಎಳಿಬೇಕು, ಸಾಧ್ಯ ಜೈಲಿಗೆ ಕಳಿಸ್ಬೇಕು. ಅದು ಯಾವುದನ್ನು ರಾಹುಲ್ ಗಾಂಧಿ ಮಾಡಿಲ್ಲ. ಅಷ್ಟೇ ಅಲ್ಲ, ಅದ್ರ ಕುರಿತು ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ. ಅವರು ಹೋಗಲಿ, ಅವರ ಬಾತ್ಮೀದಾರರಾಗಿ ಕೂತಿದಾರಲ್ಲ ಕರ್ನಾಟಕ ದಮನಕಗಳು, ಅವರು ಕೂಡ ಇದ್ರ ಬಗ್ಗೆ ಚಕಾರ ಶಬ್ದವನ್ನು ಹೇಳ್ತಾ ಇಲ್ಲ. ಈಗೇನು ಬೆಳಗ್ಗೆ ಎದ್ರು ಜಯರಾಮ್ ರಮೇಶು ಮತ್ತು ಈತ ಪವನ್ ಖೇಡಾ ಪತ್ರಿಕಾಗೋಷ್ಠಿ ಮಾಡಿ ಮಲ್ಲಿಕಾರ್ಜುನ ಮುತ್ತೆ ಹೇಳಿದ ಸರಿ ಇದೆ, ರಾಹುಲ್ ಗಾಂಧಿ ಹೇಳಿದ ಸರಿ ಇದೆ, ಜೈಶಂಕರ್ ಆ ರೀತಿ ಹೇಳಬಾರ್ದಾಗಿತ್ತು, ಎಷ್ಟು ಜನ ಉಗ್ರರು ಓಡಿ ಹೋಗಿದ್ದಾರೆ, ಎಷ್ಟು ರಫೇಲ್ ವಿಮಾನಗಳು ಬಿದ್ದಿದ್ದಾವೆ ಅಂತೆಲ್ಲ ಪ್ರಶ್ನೆ ಅವ್ರು ಕೇಳಿದ ಪ್ರಶ್ನೆನೇ ಅವ್ರು ಪದೇ ಪದೇ ಕೇಳ್ತಾ ಇದ್ದಾರಲ್ಲ. ರಾಹುಲ್ ಗಾಂಧಿ ಯಾವ ಪ್ರಶ್ನೆಯನ್ನು ಪಾಕಿಸ್ತಾನ ಏಜೆಂಟ್ರಂತೆ ಪಾಕಿಸ್ತಾನ ಪ್ರೊಪಗಂಡಾ ಥರ ಕೇಳ್ತಾರೆ, ಅದನ್ನೇ ಇವರು ಪ್ರತಿ ದಿವಸ ಪತ್ರಿಕಾಗೋಷ್ಠಿ ಮಾಡ್ತಾರಲ್ಲ, ಅವರೇ ಈ ವಿಷಯವನ್ನು ಹೇಳ್ಬೋದಲ್ಲ. ಅವರು ಕೂಡ ಹೇಳ್ತಾ ಇಲ್ಲ. ಯಾವಾಗ ನೀವು ಮಾತಿ ಉತ್ತರ ಕೊಡ್ತಾ ಇಲ್ಲ ಅಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ. ಅಲ್ಲಿಗೆ ನೀವು DG ISI ಯಾರಿದ್ರು ಆವಾಗ, ಈಗ ಆತ ಸೇನಾ ಜನರಲ್ ಬಿಡಿ ಆಸಿಮ್ ಮುನೀರು, ನೀವು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೋಗಿ ಭೇಟಿಯಾಗಿದ್ದೀರಿ ಅನ್ನೋದು ಖಚಿತ ಆಗೋಯ್ತು. ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಅಂದರೆ, ಯಾರು ಅವರ ವಿರುದ್ಧ ಧ್ವನಿಯನ್ನೆತ್ತಾರೋ ಅಥವಾ ಯಾರು ಸತ್ಯವನ್ನು ಹೇಳ್ತಾರೋ ಅವರನ್ನು ಸಹಿಸಬಾರದು. ಅವರ ಸರ್ಕಾರಗಳಲ್ಲಿದೆ ಅಲ್ಲಿಯ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕಬೇಕು. ಒಂದೋ ತೆಲಂಗಾಣದಲ್ಲಿ ಹಾಕಬೇಕು, ಇಲ್ಲ ಕರ್ನಾಟಕದಲ್ಲಿ ಹಾಕಬೇಕು. ಆ ರೀತಿ ಹಾಕುವ ಮೂಲಕ ಅವರ ಧ್ವನಿಯನ್ನು ಅಡಗಿಸಬೇಕು ಅನ್ನುವಂಥ ಪ್ರಯತ್ನ ನಿರಂತರವಾಗಿ ನಡೀತದೆ. ಇವೆಲ್ಲ ಬಿಟ್ಬಿಡ್ರಿ. ಇವರು ಚೈನಾಗೆ ಹೋಗಿ ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಬಂದ್ರಲ್ಲ, ಅದು ಫೋಟೋ ಕೂಡ ಎಲ್ಲ ಕಡೆ ವೈರಲ್ ಆಗಿದೆ. ಅಂಥ ವಿಚಾರದ ಕುರಿತು ಸ್ವತಃ ಅಮಿತ್ ಶಾ ಅವರು ಸಂಸತ್ತಿನಲ್ಲೇ ಮಾತಾಡಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕ್ಬೋದಲ್ಲ? ಹಾಕಲ್ಲ. ಅದ್ರ ಕುರಿತು ಸ್ಪಷ್ಟೀಕರಣ ಕೊಡ್ಬೋದಲ್ಲ? ಕೊಡಲ್ಲ. ಯಾವುದನ್ನೂ ಮಾಡಲಾರ್ದೆ ಅರ್ನಾಬ್ ಗೋಸ್ವಾಮಿ ಒಂದು ಫೋಟೋ ತೋರಿಸಿದ್ರು, ಅದರಿಂದ ಅವಮಾನ ಆಗಿದೆ ಅಂತ ಕೇಸ್ ಹಾಕಿದರೆ ಇದಕ್ಕಿಂತ ನಾಚಿಕೆಗೇಡು ಬೇರೆ ಏನಿರ್ಲಿಕ್ಕೆ ಸಾಧ್ಯ ಹೇಳಿ ನೋಡಿ. ಅಂದರೆ ರಾಹುಲ್ ಗಾಂಧಿ ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ ಮತ್ತು ಅವರೊಳಗಡೆ ಅಷ್ಟು ಕಲ್ಮಶ ಇರುವುದರಿಂದಾಗಿ ಅವರಿಷ್ಟೆಲ್ಲ ವಿಷಯಗಳನ್ನು ಮುಚ್ಚಿಡುವ ಪ್ರಯತ್ನ ಮಾಡ್ತಾ ಇದ್ದಾರೆ.
ಮತ್ತು ಸಾಧ್ಯ ಆದಾಗ ಇಂಥದ್ದು ಯಾವುದಾದ್ರೂ ಪ್ರಕರಣ ಸಿಕ್ಕಾಗ ಅವರನ್ನು ಹಣಿಯಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಷಯ ಮತ್ತೆ ಪಾಕಿಸ್ತಾನಕ್ಕೆ ಬರೋಣ. ಪಾಕಿಸ್ತಾನದ ನಡೆದಂಥ ಬೆಳವಣಿಗೆಗಳನ್ನ ಹೇಳಲೇಬೇಕು. ಯಾರೋ ಭಾಳ ಚೆನ್ನಾಗಿ ನಮ್ಮಲ್ಲಿ ಕಮೆಂಟ್ ಮಾಡಿದರು, ಏನಂತ, ಫೀಲ್ಡ್ ಮಾರ್ಷಲ್ ಅಲ್ಲ ಅವನು, ಫೇಲ್ಡ್ ಮಾರ್ಷಲ್ಲು ಅಂತ. ನೋಡಿ, ಒಬ್ಬ ವ್ಯಕ್ತಿ ತನ್ನ ಟೆನ್ಯೂರ್ ಆದಮೇಲೆ, ಅಂದರೆ ತನ್ನ ಸೇವಾ ಅವಧಿ ಏನಿದೆ ಅದು ಮುಗಿದ ಮೇಲೆ ಈ ರೀತಿಯಾದಂಥ ಒಂದು ಪದವಿಗೆ ಭಾಜನರಾಗ್ತಾರೆ. ಅದು ನಮ್ಮ ಕಾರ್ಯಪ್ಪ ಇರಬಹುದು, ಮಾಣಿಕ್ ಶಾ ಇರಬಹುದು. ಅದು ಭಾರತದಲ್ಲಿ ಅಂಥದ್ದೊಂದು ಪದವಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅದನ್ನು ಭಾಳ ದೊಡ್ಡ ಮಟ್ಟದ ಹೆಗ್ಗಳಿಕೆ ಅಂತ ಪರಿಭಾವಿಸಲಾಗತ್ತೆ. ಏಕೆಂದರೆ ಕಂಡವ್ರು ಕೊಡಲ್ಲ. ಕೊಟ್ಟವರು ಅಷ್ಟೇ ಯೋಗ್ಯರಾಗಿರ್ತಾರೆ ಮತ್ತು ಜೀವಿತಾವಧಿಯಲ್ಲಿ ಅಷ್ಟೊಂದು ಗೆಲುವನ್ನು, ಅಂಥದ್ದೊಂದು ಮಾನಸಿಕ ಸ್ಥೈರ್ಯವನ್ನು ಮತ್ತು ಸೈನ್ಯಕ್ಕೆ ಅಂಥದ್ದೊಂದು ಹೊಸ ಭಾಷ್ಯವನ್ನು, ಒಂದು ಡಾಕ್ಟ್ರೀನನ್ನು ಸೈನ್ಯಕ್ಕೆ ಬರೆದು ಹೋಗಿರ್ತಾರೆ ಅವರು, ಅಂಥವ್ರು ಕೊಡ್ತಾರೆ. ಅಲ್ಲಿ ಅಯೂಬ್ ಖಾನ್ ಕೊಟ್ಟಿದ್ದರು. ಆತ ಸರ್ಕಾರನೇ ಬುಡಮೇಲು ಮಾಡಿದ. ಫಸ್ಟ್ ಅಯೂಬ್ ಖಾನ್ಗೆ ಸಿಕ್ಕಿದ್ದಲ್ಲಿ ಪಾಕಿಸ್ತಾನದಲ್ಲಿ ಈ ರೀತಿಯಾಗಿ ಫೀಲ್ಡ್ ಮಾರ್ಷಲ್ಲು. ಎರಡನೇದು ಈತ ತೊಗೊಂಡದ್ದು, ಕೊಟ್ಟದ್ದಲ್ಲ, ಅಸೀಮುನರಿಗೆ ತಾನೇ ತೊಗೊಂಡದ್ದು. ಇದು ಅಲಂಕಾರಿಕವಾದ ಪದವಿ ಅಲ್ಲ. ಇದು ಇನ್ನೊಂದು ಮೆಡಲ್ ಹಾಕ್ಕೊಂಡೆ 3, 4, 5, 6 ಅಂತ ಅಲಂಕಾರಿಕ ಅಲ್ಲ. ಇದರ ಹಿಂದೆ ಸಾಧನೆ ಇರುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕಾಗಿ ಇವರಿಗೆ ಈ ಪದವಿಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಬೇಕು. ಇದು ಲೆಗಸಿ ಅಂತ, ಪರಂಪರೆ. ಅದು ಒಂದು ಪರಂಪರೆಯನ್ನು ಈ ವ್ಯಕ್ತಿ ಹುಟ್ಟುಹಾಕಿದ್ದಾರೆ. ಆದ್ದರಿಂದ ಇವರಿಗೆ ಫೀಲ್ಡ್ ಮಾರ್ಷಲ್ ಪದವಿಯನ್ನು ಕೊಡ್ತಾ ಇದ್ದೀವಿ. ಆದರೆ ನಾಚಿಕೆ ಬಿಟ್ಟವನು ಈತನ ಟೆನ್ಯೂರ್ನಲ್ಲಿ ಈತ ಎಲ್ಲೆಲ್ಲಿ ಫೈಟ್ ಮಾಡೋ ಪ್ರಯತ್ನ ಮಾಡಿದಾನೆ, ಎಲ್ಲ ಕಡೆ ಸೋತಿದ್ದಾನೆ. ಪಾಕಿಸ್ತಾನ ಇವತ್ತವರೆಗೂ ಯಾವ ಯುದ್ಧವನ್ನು ಗೆದ್ದೇ ಇಲ್ಲ. ಹಿಂದಿನಿಂದ ವಾರ್ ಮಾಡಿ ಉಗ್ರಗಾಮಿಗಳನ್ನ ಕಳಿಸುವಂಥ ಕೆಲಸವನ್ನು ಬಿಟ್ಟರೆ ಇಲ್ಲಿವರೆಗೂ ಅವ್ರಿಗೆ ಎಲ್ಲಿಯೂ ಯಶಸ್ಸು ಸಿಕ್ಕಿಲ್ಲ. ಮತ್ತು ಅವರು ಜಗತ್ತಿನ ಭೂಪಟಲದಲ್ಲಿ ತಮ್ಮ ಸೈನ್ಯ ಏನಿದೆ ಅದರ ಕುರಿತಾದಂಥ ವಿಶೇಷವಾದಂಥ ಹೆಸರನ್ನು ತಂದು ಕೊಟ್ಟೇ ಇಲ್ಲ ಅವರು. ಈತನ ಟೆನ್ಯೂರ್ನಲ್ಲಿ ಈತ ಮಾಡಿದ ಕೆಲಸ ಏನಂದರೆ, ಈತ DGISI ಇದ್ದಾಗ ಪುಲ್ವಾಮಾ ಮಾಡಿಸಿದ. ಅದಾದಮೇಲೆ ಈಗ ಜನರಲ್ ಆದಮೇಲೆ ತನ್ನ ಹೆಸರು ಯಾವಾಗ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ ಅನ್ನುವಂಥ ಸಂದರ್ಭ ಬಂದಾಗ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡು ಪಹಲ್ಗಾಮ್ನಲ್ಲಿ ಈ ರೀತಿಯಾದಂಥ ಒಂದು ನರಮೇಧವನ್ನು, ಹಿಂದೂಗಳ ನರಮೇಧವನ್ನು ಮಾಡಿಸಿದ. ಆತೇನು ಅಂದ್ಕೊಂಡಿದ್ದ, ಬಾಲಾಕೋಟ್ ಥರ ಇಲ್ಲದೆ ಅವ್ರ ಸರ್ಜಿಕಲ್ ಸ್ಟ್ರೈಕ್ ಥರ ಮಾಡಿ ಹೋಗ್ಬಿಡ್ತದೆ ಭಾರತ ಸರ್ಕಾರ, ಯುದ್ಧವನ್ನೆಲ್ಲ ಘೋಷಿಸೋದಿಲ್ಲ ಅಂತ ಅಂದ್ಕೊಂಡಿದ್ದ. ಮತ್ತೆ ತಾನು ಯಥಾ ಪ್ರಕಾರ ಕೂತ್ಕೋಬೋದು ಅಂತ. ಅದು ಮಿಸ್ಫೈರ್ ಆಗಿಬಿಡ್ತು. ಮಿಸ್ಫೈರ್ ಆಗಿ ಹೇಗಾಯಿತು ಅಂತಂದರೆ, ಮೊದಲೇದಾಗಿ ಈತನ ಸೈನ್ಯದ ಸೈನಿಕರು, ಈತನ ಆಫೀಸರ್ಗಳು ಯೂನಿಫಾರ್ಮ್ ಹಾಕ್ಕೊಳ್ಳಿಕ್ಕೆ ಹೆದರ್ತಾ ಇದ್ದಾರೆ. ನಿನ್ನೆ ನಡೆದಂಥ ಬೆಳವಣಿಗೆಯನ್ನು ನಿಮ್ಗೆ ಹೇಳಿದೆ ನಾನು. ನಿನ್ನೆ ಮೀರ್ ಅಲಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಇಡೀ ಬಸ್ಸನ್ನು ಸುಟ್ಟು ಹಾಕಿಬಿಡ್ತಾರೆ. ಮಕ್ಕಳೆಲ್ಲ ಸುಟ್ಟು ಹೋಗ್ತಾರೆ. ಅದರಲ್ಲಿ ಅವರ ಹೆಣವನ್ನು ಇಟ್ಕೊಂಡು ತಂದೆ ತಾಯಿಗಳು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಇದನ್ನು ಹೇಗೆ ಬಿಂಬಿಸಲಾಯಿತು ಅಂತಂದರೆ, ಭಾರತದವರಿಂದ ಮಾಡಿಸಿದ್ದಾರೆ ಬಲೂಚಿಗಳ ಮೂಲಕ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು. ಸ್ಕೂಲ್ ಬ್ಯಾಗ್ಗಳನ್ನು ತೋರಿಸಲಾಯಿತು. ಬಸ್ಸೇ ಸುಟ್ಟೋದಾಗ ಸ್ಕೂಲ್ ಬ್ಯಾಗ್ ಎಲ್ಲಿ ಉಳಿಯತ್ತೆ ಹೇಳಿ, ಆ ರೀತಿ ಇಡಿಸಿ ಫೋಟೋ ತೆಗೆಸೋ ಕೆಲಸ ಮಾಡಿದರು. ಇವರ ಇಡೀ ಸೈನ್ಯ ಬಸ್ನಲ್ಲಿತ್ತು. ಇಡೀ ಸೈನಿಕರನ್ನೆಲ್ಲ ಹೊಡೆದು ಹಾಕಿದ್ದಾರೆ ಅಂತ ಪಾಕಿಸ್ತಾನದಲ್ಲಿ ಈಗ ಸುದ್ದಿ ಇದೆ. ಇನ್ನು ನೀರು ಇಲ್ಲ ಅಂಥೇಳಿ ಸಿಂಧ್ ಪ್ರಾಂತ್ಯದಲ್ಲಿ ಗೃಹ ಸಚಿವನ ಮನೆಯ ಮೇಲೆ ದಾಳಿ ಮಾಡಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಪಾಕಿಸ್ತಾನದಲ್ಲಿ. ನಿನ್ನೆ ಇಡೀ ಮನೆಗೆ ಬೆಂಕಿ ಬಿದ್ದಿದ್ದಾರೆ, ಗೃಹ ಸಚಿವನ ಮನೆಗೆ. ಹಾಗಿರುವ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಇಂಥ ದೊಡ್ಡ ಮಟ್ಟದ ಹೋರಾಟ ನಡೆಯುವಾಗ ಈತ ಸೈನ್ಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಆಗಲಾರದೆ, ತನ್ನ ಪರಾಕ್ರಮವನ್ನು ಮೆರೆಯಲಾರದೆ, ಅಸಹಾಯಕತೆಯಿಂದ ಹತಾಶನಾಗಿ ಕೈಚೆಲ್ಲಿದ ಸಂದರ್ಭದಲ್ಲಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಈತ ತನ್ನ ಪದವಿಯನ್ನು ತೋರಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಈತ ಮಾಡಬೇಕಾಗಿದ್ದೇನು, ಜನರಲ್ ಹುದ್ದೆಯನ್ನು ಬಿಟ್ಟು ತಾನು ಕೇವಲ ಫೀಲ್ಡ್ ಮಾರ್ಷಲ್ ಆಗಿ ಉಳಿಬೇಕಾಗಿತ್ತು. ಹಾಗಲ್ವಂತೆ, ಈತ ಫೀಲ್ಡ್ ಮಾರ್ಷಲ್ ಆಗಿಯೂ ಇರ್ತಾನಂತೆ, ಜೊತೆಗೆ ಈತ ಸೇನಾ ಜನರಲ್ ಆಗಿಯೂ ಇರ್ತಾನಂತೆ. ಎಂಥ ವಿಚಿತ್ರ ನೋಡಿ. ಇಡೀ ಪಾಕಿಸ್ತಾನ ಇವತ್ತು ಇಮ್ರಾನ್ ಖಾನ್ ವಾಪಸ್ ಬರಲಿ ಅಂತ ದೊಡ್ಡ ಮಟ್ಟದ ದಂಗೆಯನ್ನು ಮಾಡ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದೆ. ಇಮ್ರಾನ್ ಖಾನ್ ಏನಾದರೂ ಹೊರಗಡೆ ಬಂದರೆ ಜೈಲಿಂದ, ಅವನನ್ನು ಸುಳ್ಳು ಕೇಸ್ನಲ್ಲಿ ಇವ್ರು ಒಳಗೆ ಹಾಕಿರೋದು. ಈಗ ತೋಷಖಾನ ಕೇಸು, ಆ ಕೇಸು 108 ಕೇಸ್ ಹಾಕ್ಯಾರ. ಮುಷರಫ್ ಬೀಬಿ ಮತ್ತು ಆತನ ಮೇಲೆ ಎಲ್ಲ ಕೇಸ್ಗಳನ್ನ ಹಾಕಿ ಒಳಗೆ ಹಾಕಿರೋದು. ಆತನ ಮೇಲೆ ಲೈಂಗಿಕ ದೌರ್ಜನ್ಯ ಬೇರೆ ನಡೀತಾ ಇದೆ ಅಲ್ಲಿ. ಆತ ಹೊರಗೆ ಬಂದರೆ ಇವನಿಗೆ ಉಳಿಗಾಲ ಇರೋದಿಲ್ಲ. ಆತ ಹೊರಗೆ ಬರಲಾರ್ದಂಗೆ ನೋಡ್ಕೋಬೇಕು. ಈತ ಉಳಿಯಬೇಕು ಅಂದರೆ ಈತನ ವಿರುದ್ಧವಾಗಿ ಅಲ್ಲಿಯ ಸೈನಿಕರು ಚೀಲ ಹಿಡ್ಕೊಂಡು ತರಕಾರಿ ಅಂಗಡಿಗೆ ಹೋಗಂಗಿಲ್ಲ, ಬಾಯಿಗೆ ಬಂದಂಗೆ ಜನ ಬೈತಾರೆ. ಅಂಥ ಸ್ಥಿತಿಯಲ್ಲಿ ಅಲ್ಲಿದ್ದಾರೆ. ಈಗ ತನ್ನ ಮುಖವನ್ನು ಉಳಿಸ್ಕೊಳ್ಳಿಕ್ಕೆ ಇಂಥದ್ದೊಂದು ಪದವಿ ಇದೆ ಅಂತ ಹೇಳ್ಕೊಂಡು ಮೀಸೆ ತಿರುಕೊಂಡು ಓಡಾಡ್ತಾ ಇದ್ದಾನೆ.
ಪಾಕಿಸ್ತಾನದ ಸ್ಥಿತಿ ಎಂಥ ದಯನೀಯವಾಗಿದೆ ಅಂದರೆ ತಾವು ಮಾರ್ತಾ ಇರುವ ಕತ್ತೆಯ ಬಗ್ಗೆ ದೊಡ್ಡದಾಗಿ ಬಿಂಬಿಸ್ಕೋತಾರೆ ಅಲ್ಲಿಯ ಶಹಬಾಜ್ ಶರೀಫ್. ನೋಡಿ ನಾವು ಎಷ್ಟು ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ದೇವೆ ಅಂತ. ಅಲ್ಲಿಯ ಸಣ್ಣ ಸಣ್ಣ ಮಕ್ಕಳುಗಳನ್ನು ಚೈನಾಗೆ ಬ್ರೈಡ್ ಅಂಥೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಹೋದ ವರ್ಷ 600 ಸಣ್ಣ ಮಕ್ಕಳನ್ನು ಕನ್ಯೆಯರು ಅಂತ ಚೈನಾಗೆ ಮಾರಾಟ ಮಾಡಿದ್ದಾರೆ. ಅಂಥ ದುರಂತ ಸ್ಥಿತಿಯಲ್ಲಿರುವಂಥ ದೇಶ. ಆ ದೇಶದ ಪರವಾಗಿ ನಮ್ಮಲ್ಲಿ ಕಾಂಗ್ರೆಸ್ನವರು ಅವರ ಪ್ರೊಪಗ್ಯಾಂಡವನ್ನು ಮಾಡ್ತಾರೆ. ಭಾರತದಲ್ಲಿ ನೀನು ಟರ್ಕಿಯಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ದಕ್ಕೆ ಅರ್ನಾಬ್ ಗೋಸ್ವಾಮಿ ಮೇಲೆ ಕೇಸ್ ಹಾಕ್ತಾರೆ. ಎಂಥ ದುರಂತ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.